ಇದು ಯಾರೋ ಗೊತ್ತಿಲ್ಲ, 2 ಸಲ ಕಾಲ್ ಮಾಡಿದ್ದಾರೆ. ಹಲೋ ಚಂದ್ರು, ಹೊಸು ಇದು ಯಾರ ನಂಬರು? ದೊರೆ ಅಂತ ಹೆಸರು ತೋರಿಸ್ತಾ ಇದೆ. ಅಣ್ಣೇನ್ ಫೋನ್ ನಂಬರ್ ಚಂದ್ರು. ಅವನ್ ಗ್ಯಾಂಗ್ಗೆ ಅಣ್ಣನೇ ದೊರೆ ಅಲ್ವಾ, ಹುಡುಗರು ಯಾರೋ ಹಾಗೆ ಸೇವ್ ಮಾಡಿರ್ಬೇಕು. ಏನಿವತ್ತು ನಿಮ್ಮ ಅಣ್ಣನೇ ಅವ್ನು ಫೋನ್ ಕೊಟ್ಟು ಕಾಲ್ ಮಾಡಿಸಿದಾನೆ? ಅಣ್ಣ ನಿಮ್ಮ ಅಮ್ಮನ ಪಕ್ಷ ಅಲ್ವಾ? ನಮ್ಮ ಅಣ್ಣಯ್ಯ ಯಾವತ್ತಿದ್ರು ನನ್ನ ಪಕ್ಷನೇ. ಏನ್ ಅಣ್ಣಯ್ಯ? ಹೌದು ಬಾಬು. ಏನಾಯ್ತಕ್ಕ? ಬ್ಯುಸಿ ಬರ್ತಾ ಇದೆ. ನೀನೇನು ಇದ್ದಕ್ಕಿದ್ದ ಹಾಗೆ ಸ್ನೇಹನ್ ಬಗ್ಗೆ ವಿಚಾರಿಸ್ತಾ ಇದೆಯಾ? ನಾನೇನೋ ನೀನು ನನ್ನ ಹತ್ರ ಮಾತಾಡಕ್ಕೆ ಫೋನ್ ಮಾಡಿದ್ಯಾ ಅಂತ ಅನ್ಕೊಂಡೆ. ಚಂದ್ರು, ನಿಮ್ಮ ಹತ್ರ ಮಾತಾಡಿ ಸ್ನೇಹನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಪಾಪ ನಮಗೋಸ್ಕರ ಹೆಲ್ಪ್ ಮಾಡೋ ಹುಡುಗಿ. ಪಂಚಾಯತಿ ಆದಮೇಲೆ ಏನಾಯಿತು ಅಂತ ಕೇಳಲೇ ಇಲ್ಲ, ಅದಕ್ಕೆ ಕೇಳಿದೆ. ನಾನು ಬ್ಯುಸಿಯಾಗಿದ್ದೆ, ಅವಳ ಜೊತೆ ಮಾತಾಡೋಕ್ಕಾಗಿಲ್ಲ. ನೀನು ನೆನೆಸಿದ್ದು ಒಳ್ಳೇದಾಯಿತು. ಅವಳಿನ್ನೂ ಕೋಪದಲ್ಲಿದ್ದಾಳೋ ಅಥವಾ ಸರಿ ಹೋಗಿದ್ದಾಳೋ ಅಂತ ತಿಳ್ಕೊತೀನಿ. ತಿಳ್ಕೊಂಡು ಫೋನ್ ಮಾಡಿ ಚಂದ್ರು. ಸರಿ ಹೊಸು, ಈಗಲೇ ಮಾಡ್ತೀನಿ. ಅದೇ ನಂಬರ್ ಅಕ್ಕ? ಇಲ್ಲ, ಚಂದ್ರು ಅಣ್ಣಯ್ಯ ಕಾಲ್ ಮಾಡ್ತಿದ್ದಾರೆ. ಹಲೋ ಅಣ್ಣಯ್ಯ, ಹೇಳು. ಹಾಯ್ ಸ್ನೇಹ, ಬ್ಯುಸಿ ಇದ್ದಮ್ಮ? ಈಗಷ್ಟೇ ಫ್ರೀ ಆದೆ, ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ. ನೀನು ಹೇಳು. ಬೆಳಗ್ಗೆಯಿಂದ ಬ್ಯುಸಿ ಇದ್ದ? ಏನು ಕೆಲಸ ಆಯ್ತಮ್ಮ? ನಮ್ಮ ಸ್ನೇಹ ಅವರು IAS ಅಧಿಕಾರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಅವ್ರನ್ನ ಗೌರವಿಸಿ ಸನ್ಮಾನ ಮಾಡೋದು ಈ ಕಾಲೇಜಿನ, ಈ ಊರಿನ ಕರ್ತವ್ಯ. ಏನ್ರಿ ಮಾಡ್ತಾ ಇದ್ರಾ ಇಲ್ಲಿ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀವು ಬಂದು ವ್ಯಾಪಾರ ಮಾಡ್ತಾ ಇದ್ರಾ? ನಡೀರಿ ಆಚೆ. ಅವ್ವ, ನೀನು ಇರ್ಬೇಕಾಗಿರೋದು ಇಲ್ಲಲ್ಲ. ಬಾರವ್ವ, ಇಲ್ಲಿ ಏನೇ ಸನ್ಮಾನ ನಡೆದ್ರು ಅದು ನನ್ನ ಅವ್ವಂಗೆ ಸೇರ್ಬೇಕು. ನಾನು ನನ್ನ ಸನ್ಮಾನನ ನನ್ನ ಅವ್ವಂಗ ಅರ್ಪಿಸ್ತೀನಿ. ಏಯ್, ನಮ್ಮ ಹುಡುಗಿ ನಂಬರು ತಂಗಿವಾ, ಅವಳೇ ಫೋನ್ ಮಾಡೋಳೆ. ಮಿಸ್ ಅಂತ ಇದೆ. ನೀನ್ ಫೋನ್ ನೋಡ್ಕೊಂಡು ನಾನೇ ಫೀಡ್ ಮಾಡ್ಕೊಂಡೆ. ಸ್ನೇಹ ಯಾಕೆ ನಿನಗೆ ಕಾಲ್ ಮಾಡ್ತಿದ್ದಾಳೆ? ಅಂದ್ರೆ ಇದು ಸ್ನೇಹ ನಂಬರಾ? ಅನ್ಕಂಡೆ, ನಂಗೆ ಗೊತ್ತಿತ್ತು ಇದು ಅವಳ ನಂಬರೇ ಅಂತ. ಈಗಲೇ ಮಾಡ್ತೀನಿ. ವಿಜಯ್ ಅಂತ ಬರ್ತಾ ಇದೆ. ಓ, ಭಾವ ಈಗ ಅವಳಿಗೆ ಫೋನ್ ಮಾಡೋರಲ್ವಾ? ಆಗ್ಲಿ ಆಗ್ಲಿ, ಹೆಂಗೋ ಇದು ಅವಳ ನಂಬರ್ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಛೇ, ಕೊನೆಗೆ ನಾನೇ ಬಾಯ್ ಬಿಟ್ಬಿಟ್ನಲ್ಲ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಸ್ನೇಹ. ನಿನಗೆ ಸನ್ಮಾನ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಅವನ ಜೊತೆ ಸಮಾಧಾನ ಆಗಿದೆಯಾ ಅನ್ನೋದೇ ನನಗೆ ಜಾಸ್ತಿ ಸಂತೋಷ ತಂದಿದ್ದು. ಬಿಡುವಾದಾಗ ಮನೆ ಹತ್ರ ಬಾ ಅಣ್ಣಯ್ಯ. ಸರಿ ನಮ್ಮ ಸ್ನೇಹ, ಬಾಯ್. ಬಾಯ್, ಗುಡ್ ನೈಟ್. ಸದ್ಯ ಸ್ನೇಹ ಅವ್ರ ಮನೆಯವ್ರ ಜೊತೆ ಸಮಾಧಾನ ಆಗ್ಲಲ್ಲ. ಅದು ಮಾತ್ರ ಅಲ್ಲ, ಇವತ್ತು ಕಾಲೇಜಲ್ಲಿ ಅವಳಿಗೆ ಸನ್ಮಾನ ಮಾಡಿದಾರಂತೆ. ಅಕ್ಕ, ನಿನ್ನ ಫ್ರೆಂಡ್ಸೇ ಯಾರಾದರೂ ಕಾಲ್ ಮಾಡಿರ್ಬೋದು ಕಂಗ್ರಾಟ್ಸ್ ಹೇಳಕ್ಕೆ. ಏನೋಪ್ಪ, ಈಗ ಮತ್ತೆ ಬ್ಯುಸಿ ಬರ್ತಿದೆ. ಯಾಕೆ ಸನ್ಮಾನ ಅಂತ ಕೇಳು. ನಮ್ಮ ಊರಿನ ಕಾಲೇಜಲ್ಲಿ ಇದುವರೆಗೂ ಯಾರು IAS ಮಟ್ಟಿಗಿನ ಕನ್ಸು ಕಂಡಿಲ್ವಲ್ಲ, ಅದಕ್ಕೆ ಸ್ನೇಹನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಕರೆದು ಸನ್ಮಾನ ಮಾಡಿದ್ದಾರೆ.
ವಸು ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ಬಿಡು. ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಸ್ನೇಹ ಸಹಾಯ ಮಾಡ್ತಿದ್ದ, ನಿನಗೆ ನಿಮ್ಮ ಅಣ್ಣ ಸಹಾಯ ಮಾಡ್ತಿದ್ದ. ಗಂಟೆ ಆಗ್ಲೇ ಕಾಳಿ ಇಲ್ಲದೆ ಇದ್ದಾಗ ಒಳಗೆ ಬಂದವನು ಯಾರಲ್ಲ? ಅದು ನೀನಲ್ವಲ್ಲ? ಇದಳ ಮೇಲೆ ಇದಳು ಶರ್ಟ್ ಬಿಚ್ಚು. ಏಯ್ ಶರ್ಟು ಯಾಕೆ ಯಾಕೆ ಶರ್ಟ್ ಬಿಚ್ಚಲ್ಲ ಫಸ್ಟು. ಯಾಕೆ ಅಂತ ಏನೈತೆ ಬರೀ ಮೂಡೆ? ಲೇ, ನಾನು ಹುಡುಕ್ತಾ ಇರೋದು ಇವನಲ್ಲ ಕಲ, ನಾನು ಹುಡುಕ್ತಿರೋನು 6 ಅಡಿ ಎತ್ತರ ಗಟ್ಟು ಮುಟ್ಟಾಗವನೆ. ಸಿಗ್ದ ಅವು ಹಚ್ಚಾಸ್ಕೊಂಡವನು ಸಿಗ್ದ. ಏಯ್ ಎಲ್ಲಿ ಎಲ್ಲಿ ಯಾರಲ್ಲ ಅದು? ಇಲ್ಲ ಬಾರ್ಲೇ ಇಲ್ಲಿ. ಬರ್ಲ ಅಣ್ಣ, ಇವನ್ ಎದೆ ಮೇಲೆ ಹಚ್ಚ ಇದ್ ನೋಡೋಣ. ಹದಿನೆಂಟು ವರ್ಷದಿಂದ ಆ ಹುಡುಗ ಇಲ್ಲಿಗೆ ಬಂದು ಅಜ್ಜೆ ಹಾಕಿಸ್ಕೊಂಡು ಹೋದ. ಆಗ ಅವನು ಸಣ್ಣ ಹುಡುಗ. ಬಟ್ಟಿ ಮಕ್ಕಳ ಈಗ ತಾನೆ ಹಚ್ಚಾಕ್ಸ್ಕೊಂಬಂದು ನನಗೆ ಮೋಸ ಮಾಡಕ್ ಕೊಡ್ತಾ ಇದೀರಾ? ಇನ್ನೊಂದು ಕಿತ್ತ ಏನಾದ್ರು ಈ ಬಾರ್ ಕಡೆ ನೋಡ್ರೆ ಮಕ್ಕಳ ಹುಟ್ಲಿ ಅನ್ಸ್ಬಿಡ್ತು. ಲೈಕ್ ಏನ್ ನಡೀತಾ ಇತ್ತು ವಿಷಯ ಗೊತ್ತಿಲ್ವಾ? ಇಲ್ಲಪ್ಪ. ಅದು ಯಾವನು ಎದೆ ಮೇಕೆ ಅವ್ವ ಅಂತ ಹಚ್ಚ ಹಾಕಿಸ್ಕೊಂಡನಂತೆ. ಅವ್ನು ಹುಡುಕೊಟ್ರೆ ಜೀವನ ಪೂರ್ತಿ ಎಣ್ಣೆ ಫ್ರೀ ಅಂತೆ. ಹೌದಾ? ಹ್ಞೂ, ದಿಟ್ಟವಾಗ್ಲೂ ಎಣ್ಣೆ ಫ್ರೀನಾ ಕಾಳಿ? ದಿಟ್ಟವಾಗ್ಲೂ ನಿಂಗ ಅವ್ನು ಯಾರು ಅಂತ ಗೊತ್ತದಾ? ಓ ಅಳ ಕೆಪ್ತಿಗೆ ಬರ್ತಿಲ್ವಲ್ಲ? 2 ಬಾಟ್ಲು ಹಾಕಿದ್ರೆ ತನಕ್ ತಾನ ಗೆಪ್ತಿ ಆಯ್ತದೆ. ಇದ್ಯಾವುದೋ ಕುಡುಕ್ ಬಡ್ಡಿದ್ ಕಣ. ನಡಿಲ ಕಾಳಿ. ಕಾಳಿ ಕಾಳಿ ಬರುವಾಗ ಕಬಾಬ್ ತರ್ತೀನಿ. ಇಲ್ಲವಿ ಲೇಟ್ ಹಾಕಿಲ್ಲ, ಇನ್ನು ಹೊಸ ಸಾಹೇಬ್ರು ಬಂದಿಲ್ವಲ್ಲ. ನಮಗೆಲ್ಲ ಔಷಧಿ ಫ್ರೀನೇ, ಬಿರ್ನೇನೆ ಬರ್ತೀನಿ. ರೀ ಗಿರೀಶ್, ಇವ್ರ ಮಾತು ಕೇಳ್ತಾ ಇದ್ರೆ ನನ್ನ ನಾಲ್ಗೆ ನೆವೆ ಅನ್ನತ್ತೀರಿ. ಎಲ್ಲರೂ ಏನಾರು ತರಿಸ್ರಿ. ಏನ್ ತರ್ಸೋದು? ಕಾಸಿಲ್ಲ, ಹೋಗ್ರಿ. ಇವತ್ತಿನ ಕಲೆಕ್ಷನ್ ಆಗೈತಲ್ಲ, ಹೆಂಗಿದ್ರು ಸಾಹೇಬ್ರು ಶೇರ್ ಇಲ್ಲ, ಹೋಗಿ ತಗೊಂಡ್ ಬಾ. ಏಯ್ ಅವನು ಹೇಳ್ತಾ ಇರೋದು ಸರಿಯಾಗೈತೆ ಕಣೋ. ನಾಳೆ ಬರೋ ಇನ್ಸ್ಪೆಕ್ಟರ್ ಹೆಂಗಿರ್ತಾರೋ ಏನೋ, ನಮಗೆ ಬರೋ ಪಾಲು ಬರುತ್ತೋ ಇಲ್ವೋ. ಇವತ್ತೇ ಹೋಗಿ ಬಿರಿಯಾನಿ ತಂದ್ಬಿಡು, ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡ್ಬಿಡೋಣ. ಸರಿ ಅಣ್ಣ, ತರ್ತೀನಿ.
ಸರ್ ಅದು ಕಾಯಿಲ್ ಹೋಗಿರ್ಬೋದು, ಸರಿ ಮಾಡಿಸ್ಬೇಕು ಸರ್. ಸರಿ ಸರಿ ಮಾಡಿ. ಇನ್ನೊಬ್ಬ ಇಲ್ಲಿ ಸರ್ ಅದು ಮನೆಗೆ ಹೋಗಿದ್ದಾನೆ ಸರ್. ಅವನ ಡ್ಯೂಟಿ ಇನ್ನೂ ಅರ್ಧ ಗಂಟೆ ಇತ್ತು ತಾನೆ? ಹಾಂ ಸರ್. ಅವನಿಗೆ ಫೋನ್ ಮಾಡಿ 3 ತಿಂಗಳು ರಜಾ ತಗೊಳಕ್ಕೆ ಹೇಳಿ. ಸರ್ ಇನ್ನೂ ಏನಾರು ಅತಿಯಾಗಿ ಮಾತಾಡಿದ್ರೆ 3 ತಿಂಗಳು ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ. ಲಿಸನ್, ಇಲ್ಲಿವರೆಗೂ ಈ ಸ್ಟೇಷನ್ ಹೇಗಿತ್ತೋ ಅದು ನನಗೆ ಬೇಡ. ಆದರೆ ಇವತ್ತಿಂದ ಇದು ನನ್ನ ಸ್ಟೇಷನ್. ಈ ತಾಂಡವ್ ನಾಯಕ್ ಸ್ಟೇಷನ್. ತಿರುಗದೆ ಇರೋ ಫ್ಯಾನು, ಟೇಬಲ್ ಮೇಲಿರೋ ಫೈಲ್ಗಳು, ಡ್ಯೂಟಿ ಮೇಲಿರುವಾಗ ಇಸ್ಪೀಟ್ ಆಡೋ ನೀವುಗಳು ಎಲ್ಲರೂ ಸರಿಯಾಗಬೇಕು. ಮುಖ್ಯವಾಗಿ ನಾನು ಏನೇ ಹೇಳಿದ್ರು ಅದಕ್ಕೆ ಎಸ್ ಸರ್ ಅನ್ನೋ ಗಟ್ಟಿ ಧ್ವನಿ ಬೇಕು. ಸರ್ ಅದು ತಾವು ನಾಳೆ ಚಾರ್ಜ್ ತಗೊತಾರೆ ಅಂತ ಹೇಳಿದ್ರು. ಯಾಕೆ? ಹೊಸ SI ನಾಳೆ ಬರ್ತಾರೆ ಅಂತಂದ್ರೆ ಈ ಊರಲ್ಲಿರೋ ಕಳ್ಳರು ಕೊಲೆಗಾರರು ಎಲ್ಲ ಕೆಲಸ ಮಾಡೋದು ಬಿಟ್ಬಿಡ್ತಾರಾ? ನಾಳೆಯಿಂದ ಈ ಸ್ಟೇಷನ್ನು ಲಾಂಡ್ರಿಗೆ ಹಾಕಿ ತೆಗೆದಂಗೆ ನೀಟಾಗಿರಬೇಕು. ಅಪ್ಪಿ ತಪ್ಪಿ ಏನಾದರೂ ಹಳೆ ಚಾಳಿ ವಾಪಸ್ ಆದರೆ ಸಸ್ಪೆಂಡ್ ಲಿಸ್ಟಲ್ಲಿ ಫಸ್ಟ್ ನೀವಿರ್ತೀರಾ. ಹೋಗಿ. ಇಬ್ರು ಊಟಕ್ಕೆ ಬರ್ತೀರಾ ಅಂತ ಕಾಯ್ಕೊಂಡಿವ್ನಿ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಹಲೋ ವಸು, ಅದು ಯಾರೋ ಏನೋ, ಬೇಕಿದ್ರೆ ಮತ್ತೆ ಕಾಲ್ ಮಾಡ್ತಾರೆ. ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು? ಇಂಟರ್ನೆಟ್ ಇದ್ದಿದ್ರೆ ಟ್ರೂ ಕಾಲರಲ್ಲಿ ಅದು ಯಾರು ಅಂತಾದ್ರೂ ನೋಡ್ಬೋದಿತ್ತಾ? ಅದಕ್ಕೆ ಅಕ್ಕ ಹೇಳೋದು ನೆಟ್ ಪ್ಯಾಕ್ ಹಾಕಿಸ್ಕೋಬೇಕು ಅಂತ. ಹೋಗಿ ಸುಮ್ಮನೆ. ಯಾರು ಕಾಲ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ದುಡ್ಡು ಖರ್ಚು ಮಾಡಿ ನೆಟ್ ಪ್ಯಾಕ್ ಹಾಕ್ಸ್ಕೋಬೇಕಂತ. ಈಗ ಹಿಂಗಂತೀಯ, ಕಲೆಕ್ಟರ್ ಆದಮೇಲೆ ಮನೇಲೇ ವೈಫೈ, ಐಫೋನು, ಯಾವುದಾದ್ರೂ ಅನ್ನೋ ನಂಬರಿಂದ ಕಾಲ್ ಬಂದರೆ ಹಿಂಗೆ ಅನ್ನೋಷ್ಟರಲ್ಲಿ ಯಾರು ಅಂತ ಗೊತ್ತಾಗಿರುತ್ತೆ ಅಲ್ವೇನಕ್ಕ? ಕಲೆಕ್ಟರ್ ಆದ್ರೂ ಅಗತ್ಯ ಇಲ್ಲದೆ ಯಾವುದಕ್ಕೂ ದುಡ್ಡು ಖರ್ಚು ಮಾಡಲ್ಲ ನಾನು. ಆಗ್ಲೂ ಇದೇ ಫೋನ್ ಯೂಸ್ ಮಾಡ್ತೀನಿ. ಅಯ್ಯೋ ರಾಮ, ಜುಗ್ವಾಗಿರ್ಬೇಕು, ಆದರೆ ಇಷ್ಟೊಂದು ಅಲ್ಲ ಅಕ್ಕ. ಇದ್ರ ಹೆಸರು ಜುಗ್ತನ ಅಲ್ಲ, ಬುದ್ಧಿವಂತಿಕೆ. ಇಷ್ಟೆಲ್ಲ ಉಳಿಸಿ ಲೆಕ್ಕ ನೋಡೋಳ್ಗೆ ಅದು ಎಂಥ ಗಂಡ ಬರ್ತಾನೆ ಅಂತ ನಾನು ನೋಡ್ತೀನಿ. ಓದ್ಕೊಳ್ಳಿ ಸುಮ್ಮನೆ. ನಾವು ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅವ್ವ. ನಿಮ್ಮ ಅಣ್ಣಯ್ಯ ಹಂಗೆಲ್ಲ ಸುಮ್ಕೆ ಅಳ್ಟೆ ಹೊಡಿಯೋನಲ್ವಲ್ಲ, ಅದೇನು ಮಾತಾಡ್ತವನೆ ನಿಂತವ? ಅದು ಅದಕ್ಕೆ ಹತ್ರ ಹೇಗೆ ಪ್ರೀತಿ ಹೇಳಲಿ ಅಂತ ಕೇಳ್ತಿದ್ದಾನೆ. ಏನು? ಇನ್ನೂ ಹುಡುಗಾಟ ಮುಗ್ದಿಲ್ವ ಇವಂದು? ಲೈ, ಏನ್ಲ ನಿಂದು? ಅದೇನಿಲ್ಲ ಬಾವು, ಸುಮ್ಕೆ ಏನೋ ಹೇಳ್ತಾವಳೆ. ಎಂಥದ್ದು ಇಲ್ಲ. ಈ ಸೆದಾಗೆ ನನ್ನ ಮಗಳು ಸುಳ್ಳು ಹೇಳಕ್ಕಿಲ್ಲ.
ಅಲ್ವಾ ಬಸ್ಸು? ಯೋನಂತ ಹೇಳ್ತಿದ್ದ ಇವನು. ತೀರಾ ನಾಚ್ಕಂತವನೇ. ಅದು ಅತ್ತಿಗೆಗೆ ಫೋನ್ ಮಾಡಿ ಲವ್ ಹೇಳ್ತೀನಿ ಅಂತ ಅಣ್ಣಯ್ಯ ಹೇಳ್ತಿದ್ದಾನೆ. ನಾನು ನೇರವಾಗೇ ಹೋಗಿ ಹೇಳು ಅಣ್ಣಯ್ಯ ಅಂತ ಹೇಳಿದೆ. ನೀವೇ ಹೇಳಿ ಅವ್ವ, ನಾನು ಹೇಳಿದ ಸರಿ ತಾನೆ? 100ಕ್ಕೆ 100ರಷ್ಟು ಸರಿನವ. ಲೇಕಂಟಿ ಏನ್ಲ ಗೋಲ್ಡ್ ನಿಂದು? ಆಯ್ತಾಯ್ತು, ಜಾಸ್ತಿ ನಾಚ್ಕಬೇಡ. ನಿನ್ ತಂಗಿ ಸರಿಯಾಗೇ ಹೇಳ್ತಾಳೆ. ಅಲ್ಲಕ್ಕಲ್ಲ, ಪ್ರೀತಿಯೊಳಕ್ಕೆ ಯಾಕ್ಲ ಆಟ ಅರ್ಜೆಂಟು? ಹೆಂಗಿದ್ರು ಮದುವೆ ಆಗೇ ಆಯ್ತೀಯಾ, ಆಮ್ಯಾಕೆ ನಿಧಾನವಾಗಿ ಹೇಳ್ಕೊಡುವಂತೆ. ಈಗ ನಡ್ರಿ ಊಟಕ್ಕೆ. ಇದೇನವ ನೀನು ಭತ್ತಕ್ಕೆ ನೀರು ಹಾಕವ ಅಂದ್ರೆ ಬುಡಕ್ಕೆ ಬೆಂಕಿ ಹಾಕ್ದಲ್ಲ. ಚಂದ್ರು ಫೋನ್ ಮಾಡಿದ್ದನ್ನು ಅವ್ವ ಕಂಡು ಹಿಡಿದ್ಬಿಡ್ತಾಳಂತ ಗಾಬರಿಯಲ್ಲಿ ಇದನ್ನು ಬಾಯಿ ಬಿಟ್ಬಿಟ್ಟೆ. ಆದರೂ ಏನು ಎಡಬಟ್ಟಾಗ್ಲಿಲ್ವಲ್ಲ, ಬಿಡು. ಕಂಟಿ, ಇನ್ನು ಏನ್ರಲ್ಲ ನಿಮ್ದು ಗುಸುಗುಸು ಪಿಸ್ ಪಿಸು? ಬತ್ತಿ ಹೋಗವ, ನೀನ್ ಪದ ಬಂದು ನಿಂಗೆ ದಿಗುಲು ಬೀಳಿಸ್ಬೇಡ. ನಾನು ಮುಖ್ಯವಾದ ಈಸಿಯನ್ನೇ ಕೇಳಕ್ ಮರ್ತೋದೆ ಕಣ್ಲ. ಏನವ? ಬಸ್ಸು, ನನ್ನ ಪೂರ್ವಿಗೆ ಅಂತ ಒಂದು ಸೀರೆ ತಕೊಂಡಿದ್ನಲ್ಲ, ಅದು ಡ್ಯಾಮೇಜು ಅಂತ ಅಂಗಡಿಗೆ ವಾಪಸ್ ಕಳಿಸ್ದೆ ಅಂತ ಹೇಳ್ದೆ ತಾನೇ ನೀನು? ಆ ಅಂಗಡಿ ಅವನು ನನಗೆ ಸಿಕ್ಕಿದ್ದ. ನಮ್ಮ ಮನೆಯಿಂದ ಆ ಥರ ಸೀರೆನೇ ಹೋಗಿಲ್ವಂತೆ ಅವ್ರ ಕಡೆಗೆ. ನೀನು ಸೀರೆನ ಯಾರ ಕೈ ಕೊಟ್ಟೆ? ಅವ್ವ ನಮ್ಮ ಹುಡುಗರು ಯಾರೋ ತಗೊಂಡೋಗಿರೋ ಕಣವ. ನಾನು ಕೇಳ್ತೀನಿ ಬಿಡು, ಅಪ್ಪಿ ತಪ್ಪಿ ಅದನ್ನ ಬೇರೆ ಅಂಗಡಿಗೆ ಕೊಟ್ಟಿರ್ಬೋದೇನೋ. ನೀನು ಹೊಸಿ ಅದನ್ನು ವಿಚಾರಿಸ್ಲಾ. ನಾನು ನನ್ನ ಸೊಸೆಗೆ ಅಂತ ತುಂಬ ಇಷ್ಟಪಟ್ಟು ತಕ್ಕೊಂಡಿದ್ದು ಸೀರೆ ಅದು. ಸರಿ ಸರಿ ನಡ್ರಿ, ಈಗ ಊಟಕ್ಕೆ ಬನ್ನಿರಿ. ಸೀರೆ ವಿಷಯ ಅವ್ವ ಇನ್ನೂ ಬಿಟ್ಟಿಲ್ವಲ್ಲ ಅಣ್ಣಯ್ಯ. ಅಪ್ಪಿ ತಪ್ಪಿ ಸ್ನೇಹ ಏನಾದರೂ ಆ ಸೀರೆನ ಉಟ್ಕೊಂಡು ಅವನ ಮುಂದೆ ಬಂದ್ಬಿಟ್ರೆ? ಸುಮ್ಕೆರವ, ನೀನು ಬೇರೆ ಇವಾಗ ತಲೆ ಸುದ್ದಂಗೆ ಆಯ್ತೈತೆ. ಇದಕ್ಕೆಲ್ಲ ಒಂದೇ ಪರಿಹಾರ. ಏನು? ನಾನು ಹೋಗಿ ಸ್ನೇಹ ಅಂತ ಪ್ರೀತಿ ಹೇಳ್ಬೇಕು, ಆಟ ತಾನೆ? ಹೌದು, ಆದರೆ ಫೋನಲ್ಲ, ನೇರವಾಗಿ ಹೋಗಿ ಹೇಳಬೇಕು. ನನ್ನ ಅಣ್ಣಯ್ಯ ಕದ್ದು ಮುಚ್ಚಿ ಪ್ರೀತಿ ಹೇಳೋನಲ್ಲ, ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಹೇಳೋನು. ಹುಡುಗಿಯರಿಗೂ ಅದೇ ಇಷ್ಟ ಅಣ್ಣಯ್ಯ. ನೀನು ಅದಕ್ಕೆ ನಂಬರ್ನ ಅವ್ರಿಗೆ ಗೊತ್ತಿಲ್ಲದೆ ತೊಗೊಂಡು ಫೋನ್ ಮಾಡಿದ್ರೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಅಂತೂ ಬರಲ್ಲ. ನೇರವಾಗಿ ಹೋಗಿ ಪ್ರೀತಿ ಹೇಳಣ್ಣಯ್ಯ.